ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ 517ನೇ ಕೆಂಪೇಗೌಡ ಜಯಂತ್ಯೋತ್ಸವ ತುಂಬ ಅದ್ಧೂರಿಯಾಗಿ, ತುಂಬ ಸುಂದರವಾಗಿ, ತುಂಬ ಸಂತೋಷಕರವಾಗಿ ನಮ್ಮ ತಾಲೂಕು ಆಡಳಿತ, ನಮ್ಮ ದಂಡಾಧಿಕಾರಿಗಳು ಮೇಡಮ್ ಗೀತಾ ಮೇಡಮ್ ಅವರು ಮತ್ತು ಇಒ ಬಾಬು ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮಗೆ ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಸ್ವಲ್ಪ ಇರ್ಸು ಮುರ್ಸು ಆಯಿತು. ಅದನ್ನು ನಾವು ಡಿಸ್ಕಸ್ ಮಾಡಿದಾಗ ಮತ್ತೆ ಇದಾಗ್ದಿರ ನೋಡ್ಕೋಬೇಕು ಅಂತ ಹೇಳಿದಾಗ ಅವರು ಅಷ್ಟೇ ಜವಾಬ್ದಾರಿಯುತವಾಗಿ ಇವತ್ತು ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಸರಳವಾಗಿದ್ರೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಶಿವಣ್ಣ ಅವರು ಮತ್ತು ಉಪಾಧ್ಯಕ್ಷರಾದ ರಘುಪತ್ ಗೌಡರು ಮತ್ತು ಅನೇಕ ನಮ್ಮ ಸಂಘದ ಮುಖಂಡರು, ನಮ್ಮ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಸಮುದಾಯದ ಮುಖಂಡರು ಮತ್ತು ತಾಲೂಕು ಆಡಳಿತ, ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಈ ರೀತಿ ಬರುತ್ತೆ ಅಂತ ನಾನು ಊಹಿಸಿರ್ಲಿಲ್ಲ. ನಾವು ಮತ್ತೆ ತಾಲೂಕು ಕಚೇರಿಯಲ್ಲಿ ಮಾಡೋದಾಗತ್ತೆ, ಅಲ್ಲಿ ಇದಾಗತ್ತೆ ಅಂದ್ಕೊಂಡ್ವಿ. ಚೆನ್ನಾಗಿ ಬಂದಿದೆ. ಮತ್ತೊಮ್ಮೆ ಧನ್ಯವಾದಗಳು ಹೇಳಿ, ಈ ಕಾರ್ಯಕ್ರಮನ ನಾವು ಇವತ್ತೇ ಮಾಡಬೇಕಾಗಿತ್ತು. ಆಕ್ಚುಲಿ ಕರ್ನಾಟಕ ರಾಜ್ಯದಾದ್ಯಂತ ಯಾವತ್ತು ಕೆಂಪೇಗೌಡ ಜಯಂತಿ ಉತ್ಸವ ಇದ್ರೆ ಅವತ್ತೇ ನಾವು ಕೆಂಪೇಗೌಡ ಜಯಂತಿ ಮಾಡೋದು, ರಾಜ್ಯ ಎಲ್ಲ ಮಾಡ್ತೀವಿ. ಆದರೆ ಮುಳಬಾಗಿಲಲ್ಲಿ ಮಾತ್ರ ನಾವು ಒಂದು 4-5 ದಿನನೋ 10 ದಿನನೋ ತುಂಬ ಲೇಟ್ ಮಾಡಿ ತುಂಬ ಅದ್ದೂರಿಯಾಗಿ ಮಾಡಬೇಕು, ರಾಜ್ಯ ನಮ್ಮನ್ನು ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆವಾಗ ಮಾಡುವಾಗ ಸ್ವಲ್ಪ ಲೇಟಾಗಿ ಮಾಡುವಂಥ ಒಂದು ವಾಡಿಕೆ ಇದೆ. ಅದೇ ರೀತಿ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದಾಗಿದೆ. ಅಲ್ಲಿ ನಮ್ಮ ಸಂಘದಲ್ಲ ಚೌಲ್ಟ್ರಿ ಹತ್ರ ಸಣ್ಣ ಪುಟ್ಟ ಸ್ವಲ್ಪ ಕೆಲಸಗಳು ನಡೀತಾ ಇದೆ. ಸುಮಾರು ಒಂದು 15-20 ಲಕ್ಷ ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ. ನಿನ್ನೆ ತಾನೇ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಅಲ್ಲಿ ರಸ್ತೆಗೆ ಅಮೌಂಟ್ ಹಾಕಿ ಗುದ್ಲಿ ಪೂಜೆ ನಡೆಸ್ಕೊಟ್ಟಿದ್ದಾರೆ. ಅವರ ಕೆಲಸನೂ ಒಂದು 10 ದಿನದಲ್ಲಿ ಮುಗಿಸ್ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ. ಇದೆಲ್ಲ ಆದ್ಮೇಲೆ ನಾವು ಮುಂದಿನ ತಿಂಗಳಲ್ಲಿ ತುಂಬಾ ಅದ್ದೂರಿಯಾಗಿ, ದೊಡ್ಡ ಊರಾದ್ರೆ ಒಂದು 2-3 ರಥೋತ್ಸವಗಳು ಬರ್ಬೇಕಾಗತ್ತೆ, ಚಿಕ್ಕ ಊರಾದ್ರೆ 1 ರಥೋತ್ಸವ ಲಾಸ್ಟ್ ನಾವು 17 ಮಾಡಿದಾಗ 200 ಚಿಲ್ಲರೆ ರಥೋತ್ಸವ ಬಂದಿತ್ತು, 270 ಬಂದಿತ್ತು. ಈ ಸಲ ನಾವು ಹತ್ತಿರ 500 ರಥೋತ್ಸವಗಳು ಹೆಚ್ಚಾಗಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ, ಇಂಥ ಒಂದು ಜಯಂತ್ಯೋತ್ಸವಕ್ಕೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ತಾಲೂಕಿಗೆ 1 ಲಕ್ಷ ರೂಪಾಯಿ, ಮೇಡಮ್, ಒಂದು ತಾಲೂಕ ಕ್ಷೇತ್ರಕ್ಕ ಬಂದಿಲ್ಲ ಮಾಡಿದ್ದಾರೆ. ಅವ್ರಿಗೆ ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಇದನ್ನ ಇದುವರೆಗೂ ಕೆಂಪೇಗೌಡ ಜಯಂತಿಯನ್ನ ಯಾರು ಅಷ್ಟು ಮಟ್ಟಿಗೆ ತಗೊಂಡೋಗಿಲ್ಲ. ಅವ್ರಿಗೆ ಧನ್ಯವಾದಗಳು ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ, ಎಲ್ರಿಗೂ ಕೆಂಪೇಗೌಡ ಜಯಂತಿ ಶುಭಾಶಯಗಳು ಹೇಳಕ್ಕೆ ಬಯಸ್ತೀನಿ.